ಎನ್ನುವುದಾಗಿ ಮರುಪ್ರಶ್ನೆಯನ್ನ ಮಾಡಿದೆ. ನೋಡು, ರಾಮಾಯಣವನ್ನ ತಿಳಿದವರು ಯಾರಾದರೂ ಜಾಂಬುವಂತ ಏನು, ಅವನ ಪರಾಕ್ರಮವೇನು ಅನ್ನುವುದನ್ನು ಅರಿತಿದ್ದಾರೆ. ಆದ್ರೆ ನಿನ್ನಿಂದನೇ ಕೇಳಿ ತಿಳಿಯೋಣ ಅಂತ. ಅಥವಾ ತಿಳಿದಿಲ್ವ? ರಾಮಾಯಣವೇ ಇರಲಿ ಬಿಡು. ಹಿಂದೆ ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟುವಾಗ ನಾವು ಎಲ್ಲ ವೀರ ಯೋಧರು 10 ಹಲವು ಬಂಡೆಗಳನ್ನ ತಲೆಯ ಮೇಲೆ ಹೊತ್ತು ತಂದು ಸಮುದ್ರಕ್ಕೆ ಬಿಸಾಡಿದ್ದೀರಿ. ಅಂತಹ ಸಂದರ್ಭದಲ್ಲಿ ಈ ಜಾಂಬುವಂತ ರಜತಗಿರಿಯನ್ನು ಬುಡ ಸಮೇತವಾಗಿ ಎತ್ತಿ ತಂದು ಬಿಸಾಡುವುದರಲ್ಲಿದ್ದ. ಆಗ ಸಾಕ್ಷಾತ್ ಪರಮೇಶ್ವರನೇ ಪ್ರತ್ಯಕ್ಷನಾಗಿ ನನ್ನೊಡನೆ ಸ್ನೇಹದ ಹಸ್ತವನ್ನ ಬಯಸಿದ. ಅನ್ನುವಲಿಗೆ ಈ ಜಾಂಬುವಂತನ ಪರಾಕ್ರಮ ಎಂತಹುದು ಎನ್ನುವುದು ಯಾರಿಗಾಗಲೂ ಅರ್ಥವಾಗಲೇಬೇಕು. ಅದು ನಿನಗೆ ಅರ್ಥವಾಗಿಲ್ಲ ಅಂದ್ರೆ ಬಿಡು, ಹೋಗಿದೆ. ಸುಮ್ಮನೆ ಒಂದು ಜೀವವನ್ನ ನಷ್ಟ ಮಾಡುವುದು ನನಗೆ ಇಷ್ಟವಿಲ್ಲ. ಆದ್ದರಿಂದ ಮತ್ತೊಮ್ಮೆ ಮರದೊಮ್ಮೆ ಹೇಳ್ತಾ ಇದ್ದೇನೆ, ಮೊದಲು ಇಲ್ಲಿಂದ ಹೊರಡು. ಜಾಂಬವಂತ, ಯುಗಾಂತರದ ಕಥೆಯನ್ನ ಹೇಳಿದೆಯಲ್ಲ, ರಾಮಾಯಣದ ಬಗ್ಗೆ ಯಾರು ತಿಳಿದಿಲ್ಲ ಹೇಳಿ? ಈ ಪ್ರಪಂಚದ ಪ್ರತಿಯೊಬ್ಬರೂ ಕೂಡ ರಾಮಾಯಣದ ಬಗ್ಗೆ ಒಂದು ಸ್ವಲ್ಪ ಮಟ್ಟಿಗಾದರೂ ತಿಳಿದವರು ಇರ್ತಾರೆ. ಅಂತಹ ರಾಮಾಯಣ ಕಾಲದಲ್ಲಿ ನಾವು ಕೇಳಿದ್ದೇವೆ, ರಾಮಾಯಣದ ಕಾಲದಲ್ಲಿ ಯಾರೇ ಒಬ್ಬರು ಒಂದು ಸಣ್ಣ ಬಂಡೆಯನ್ನು ಎತ್ತಿಕೊಂಡು ಹೋಗುವಾಗ ಶ್ರೀರಾಮ ಎಂಬುದಾಗಿ ಹೇಳಿದರೆ ಆ ಬಂಡೆ ಹತ್ತಿಯಷ್ಟು ಹಗುರವಾಗುತ್ತಿತ್ತಂತೆ. ಇನ್ನು ನೀನು ರಜತಗಿರಿಯನ್ನ ಎತ್ತಿದೆ, ತೆಗೆದುಕೊಂಡು ಹೋಗಿ ಸಮುದ್ರಕ್ಕೆ ಎಸೆದೆ, ಅದನ್ನೆಲ್ಲ ಒಪ್ಪುವಂತ ಮಾತು. ನೀವೆಲ್ಲ ಪ್ರಾಣಿಗಳು, ನಿಮಗೆ ಬುದ್ಧಿ ಉಂಟು? ರಜತಗಿರಿಯಲ್ಲಿರುವುದೇನು? ಹಿಮದಿಂದ ತೂಬಿದಂತಹ ಆ ರಜತಗಿರಿಯನ್ನ ದಕ್ಷಿಣದ ಸಮುದ್ರಕ್ಕೆ ಎತ್ತಿಕೊಂಡು ಹೋಗುವಷ್ಟರಲ್ಲಿ ಹಿಮವೆಲ್ಲ ಕರಗಿ ಬರೀ ಇಷ್ಟು ದೊಡ್ಡ ಗುಡ್ಡೆ ಉಳಿತದೆ, ಗೊತ್ತಾ? ನೀವು ಮಾನವರೇ ಹೀಗೆ ನೋಡಿ, ನಮಗಿಂತ ಬುದ್ಧಿವಂತ ಪ್ರಾಣಿ ಮತ್ತೊಂದಿಲ್ಲ ಎನ್ನುವುದಾಗಿ ಎಣಿಸಿ. ಅದನ್ನೇ ಪ್ರಪಂಚವೇ ನಿರೂಪಿಸಲ್ಪಟ್ಟಿದೆಯಲ್ಲ ಇವಾಗ. ನೋಡು, ರಜತಗಿರಿ ಮೇಲಿನಿಂದ ಮಂಜಿನಿಂದ ತುಂಬಿದೆ, ಆದ್ರೆ ಅದು ಸಂಪೂರ್ಣವಾದ ಮಂಜುಗಡ್ಡೆಯದಲ್ಲ. ಅಷ್ಟೇ ಅಲ್ಲ, ಅದನ್ನು ತಂದು ನಾನು ಎತ್ತಿ ಹಾಕುವಂತಹ ರಭಸಕ್ಕೆ ಸಮುದ್ರವೇ ಇಬ್ಬಾಗವಾಗಿ ನಮಗೆ ಮಧ್ಯದಲ್ಲಿ ದಾರಿಯನ್ನ ಮಾಡಿಕೊಡ್ತಾ ಇತ್ತು. ಓಹೋ, ಆದ್ರೆ ಅದು ಅಲ್ಲ ಇಲ್ಲಿ ಮುಖ್ಯವಾದ ವಿಷಯವೇನು? ಈ ಜಾಂಬುವಂತನ ಪರಾಕ್ರಮ ಎಂತಹುದು ಎನ್ನುವುದು. ಆದ್ರಿಂದ ಸುಮ್ಮನೆ ವಾದ ವಿವಾದ ನಮ್ಮಲ್ಲಿ ಬೇಡ. ನೋಡು, ಮಣಿಯನ್ನ ಹುಡುಕಿಕೊಂಡು ಬಂದಿದ್ದೆ, ಮಣಿಯಲ್ಲಿರುವುದನ್ನ ನೋಡಿದ್ದೀಯಾ? ಎಲ್ಲರಿಗೂ ಹೋಗಿ ಹೇಳು, ಮಣಿ ಜಾಂಬುವಂತನಲ್ಲಿ ಸುರಕ್ಷಿತವಾಗಿದೆ, ಚಿಂತೆ ಬೇಡ, ಎಲ್ಲರೂ ನೆಮ್ಮದಿಯಿಂದ ಮನೆಯಲ್ಲಿ. ಅದೇ ಹೇಳಿದ್ನಲ್ಲ, ಮಣಿಯನ್ನ ಪಡೆಯದೆ ಹಿಂದಿರುಗಿ ಹೋಗುವವನಲ್ಲ. ನೀನು ಹೇಳಿದೆಯಲ್ಲ, ದಾನ ಕೊಡಿ. ಇದೆಂತಹ ಅನುಭವವನ್ನು ಹೊಂದುತ್ತಾ ಇದ್ದೇನೆ. ಭೀಕರವಾದಂತಹ ಸಮರ 28 ದಿನಗಳು ಸತತವಾಗಿ ನಡೆಯಿತು. ಜಯಲಕ್ಷ್ಮಿ ಯಾರಿಗೂ ಒಲಿಯಲಿಲ್ಲ. ಯಾವ ಬಾಹುಗಳಿಂದ ಈತನನ್ನ ಬಡಿಯಲು ಮುಂದಾಗುತ್ತಿದ್ದೇನು, ಅದೇ ಕೈಗಳಿಂದ ಈತನನ್ನ ಪೂಜಿಸುವಂತಹ ದಿವ್ಯವಾದಂತಹ ಭಾವನೆ ನನಗೆ ಮೂಡಿಬರುತ್ತಾ ಇದ್ದಲ್ಲ. ಯಾರಿಗೂ ಈತನ ನಿಜ ಸ್ವರೂಪವಾದರೂ ಏನು? ಈ ವಿಶ್ವವನ್ನ ಸೃಷ್ಟಿಸಿದಂತಹ ಆ ವಿಶ್ವಂಬರನೇ ಯಾರಿರಬಹುದು? ಈತನನ್ನೇ ಕೇಳಿ ತಿಳಿಯಬೇಕಲ್ಲ. ಅಯ್ಯ, ಯಾರು ನೀನು? ಮುಚ್ಚು ಬಾಯಿ.
ನಿನ್ನಲ್ಲಿ ಪರಾಕ್ರಮ ಇದ್ದರೆ ತೋರು ಈತನಲ್ಲಿ, ಬಾ ಮುಂದೆ. ರಾಮ ರಾಮ, ಏನನ್ನ ಕಾಣ್ತಾ ಇದ್ದೀನಿ ರಾಮ? ಹಿಂದೆಂದೂ ಅರಿಯದಂತಹ ಸೋಲನ್ನ ಕಾಣುತ್ತಿದ್ದಾನಲ್ಲ ನಿನ್ನ ಈ ಜಾಂಬವಂತ. ನಿನ್ನನ್ನು ಅನವರತವು ಶ್ರದ್ಧೆಯಿಂದ ನನ್ನ ಮನದಲ್ಲಿ ಭಜಿಸಿದ್ದು ನಿಜವೇ ಆದರೆ ಈತನ ನಿಜ ಸ್ವರೂಪ ನನಗೆ ತಿಳಿಯಲಿ ತಂದೆ. ಓ ಜಾಂಬವಂತ, ಶರಣ ನಿಂತೆನಲಾದ ಶ್ರೀಹರೇ, ಕರುಣದೊಳು ಕ್ಷಮೆಯಾತು ವೇಗದಿ ಧರಿಸಿದನು ಶ್ರೀರಾಮ ರೂಪವ ಅತಿ ವಿಲಾಸದಲ್ಲಿ. ನಾನು ಯಾರೆಂದು ಸರಿಯಾಗಿ ನೋಡು. ಪರಿಗಿಸುತ್ತ ಜಾಂಬವನೋ, ಪರಿಗಿಸುತ್ತ ಜಾಂಬವನೋ, ರಾಮ ನೇತ್ರದಿ ಸುರಿಸುತ್ತ ಶ್ರುವನು, ನೇತ್ರದಿ ತರತರಿಸಿ ಬಂದಡಿಗೆರಗಿ, ತರತರಿಸಿ ಬಂದಡಿಗೆರಗಿ ಕರಗಳ